ನನ್ನ ಮಗ ಪಾಸ್ ಏನಾ ಅಪ್ಪ ನಾನು ಇಲ್ಲಿದ್ದೇನೆ ಲೋ ಮಗನೇ ಯಾಕೋ ಬಾಲ್ಕಲ್ಲಿ ನಿಂತ್ಬಿಟ್ಟಿದ್ಯಾ ಆತ್ಮಹತ್ಯೆ ಮಾಡ್ಕೋತೀನಪ್ಪ ಬೇಡ ಕಂದ ನೀನು 8ನೇ ಸಾರಿಗೆ PUC ಎಂಬ ದಂಡಯಾತ್ರೆಯನ್ನು ಪಾಸ್ ಮಾಡಿದ್ಯಾ ನೋಡೋ ನೋಟಿಸ್ ಬೋರ್ಡ್ ಓದ್ಕೊಂಡ್ಬಿಟ್ಟಿದೀನಿ ಲೋ ಮಗನೇ ನೀನು ಅಂದ್ರೆ ಕಾಲೇಜ್ ಬಿಲ್ಡಿಂಗ್ ಓದ್ಕೊಂಡ್ಬಿಡ್ತೀನಿ ಕಣೋ ಬಾ ಕಂದ ಬಾರೋ ಅಪ್ಪ ನೀನ್ ರಿಯಲ್ ಎಸ್ಟೇಟ್ ಅಲ್ಲಿ ಸುಳ್ಳು ಹೇಳಿ ಜನಗಳು ಟೋಪಿ ಹಾಕ್ತಂಗೆ ನನ್ ಸುಳ್ಳು ಹೇಳಕ್ ಬರ್ಬೇಡ ನಾನ್ ಪಾಸ್ ಆಗಿಲ್ಲ ನಂಗೆ ಗೊತ್ತು ಯಾಕಂದ್ರೆ ಎಕ್ಸಾಮ್ ಬರ್ದಿದ್ ನಾನಲ್ವಾ ನಂಬಲ್ಲ ಅಂತಲೇ ನಿಮ್ಮಪ್ಪ ಕಾಲೇಜ್ ನೋಟಿಸ್ ಬೋರ್ಡ್ ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ನಿಜ ಕಂದ ಬಾರೋ ನೀನ್ ತಪ್ಕೋಬೇಕಣ ಬಾರೋ ನಾನ್ ಪಾಸ್ ಆದೆ ಬಂದೆ 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 ಹಿಂಗ್ಯಾಕ ಬತ್ತೀಯ ಹಂಗ್ ಬರಪ್ಪ ನೀನ್ ಪಾಸ್ ಆಗಿದೆ ಕಣ ಹಂಗ್ ಬರೋ ಅಪ್ಪ ಒಳ್ಳೆ ಟೈಮ್ ಕಂಡು ಹಿಡಿದ್ಬಿಟ್ಟ ಹೌದು ರಾಯ್ರೆ ನಾವು ಸರಿಯಾದ ಟೈಮ್ಗೆ ಬಂದಿದೀವಿ ಇಲ್ಲಾಂದ್ರೆ ಪಾಪ ನಿಮ್ ಮಗ ಅದೇನು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡೋನೋ ಏನೋ ರೇ ಶಾಸ್ತ್ರಿಗಳೇ ನಿಮ್ ಗುಡ್ದನೋ ನನ್ ಗುಡ್ದನೋ ಅವನ ಎಂತ ಡೌಗಾರ್ ನನ್ ಮಗ ಗೊತ್ತೇನ್ರಿ 8ನೇ ಸರ್ತಿ ಕಂಡ್ರಿ ಅಲ್ಲಿ ಕೂತಿರೋದವನು ನಾನು ಕುತ್ಕೈ ಕೊಟ್ಕೊಂಡು ಪ್ರಾಣ ಬಿಟ್ಬಿಡ್ತೀನಿ ಅಂದ್ರೆ ಅಲ್ಲಿಂದ ಎಗರಲ್ಲ ಅವನು ಅಂತ ಹೊಸ ನನ್ ಮಗ ಅವನು ಬನ್ನಿ ಬನ್ನಿ ಇಸ್ಬಿಡ್ತೀನ ನಿಮಗೆಲ್ಲ ಸಕ್ಕರೆ ಕಾಯಿಲೆ ಬನ್ನಿ ಬನ್ನಿ ಶಾಸ್ತ್ರಿಗಳೇ ಹೇಳಿ ಸ್ವಾಮಿ ಈ PUC ಕಂಟಕ ಕಳೆದೋಯ್ತು ನನ್ನ ಮಗನ ಭವಿಷ್ಯ ಮುಂದಿನದು ನೋಡಿ ರಾಯ್ರೆ ಈಗಿರೋ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಹುಡುಗನ ಗ್ರಾಚಾರ ಸದ್ಯಕ್ಕೆ ನೆಟ್ಟಿಗಾಗೋ ಸ್ಟೇಜ್ ಅಲ್ಲಿ ಇಲ್ಲ ನೀವು ಪ್ರಶ್ನೆಯನ್ನು ಕೇಳಿರ್ತಕ್ಕಂತ ಸಮಯದಲ್ಲಿ ಶನಿ ಪಂಚಾಂಗನ ನೀವು ಅಡ್ವಾನ್ಸ್ ಆಗಿಲ್ವಲ್ರಿ ಹಳೆದನ್ನ ಪುರಾಣ ಹೇಳ್ತಿರಲ್ರಿ ನೀವು ಈ ಕಂಪ್ಯೂಟರ್ ಜ್ಯೋತಿಷ ಏನ್ ಹೇಳುತ್ತೆ ನೋಡಿ ಪ್ಲಾನೆಟರಿ ಪೊಸಿಷನ್ಸ್ ಅಡ್ವರ್ಸ್ ಆಗಿದೆ ಈಗ ನಿಮ್ ಮನೆ ಉದ್ಧಾರ ಆಗ್ಬೇಕು ಅಂದ್ರೆ ನೀವು ಮಾಡೋ ಆಸ್ತಿ ಪಾಸ್ತಿ ಎಲ್ಲ ಉಳಿಬೇಕು ಅಂತಂದ್ರೆ ಈ ಮನೆಗೆ ಒಂದ್ ಲೇಡಿ ಗ್ರಹ ಎಂಟರ್ ಆಗ್ಬೇಕು ಆಮೇಲೆಲ್ಲ ಸರಿ ಹೋಗುತ್ತೆ ಅಲ್ಲ ಈ ವಯಸ್ಸಲ್ಲಿ ನನಗೆ 2ನೇ ಮದುವೆ ಬೇಕಾ ನಾನು ಅದ್ ಹೇಳಿಲ್ಲ ನೋಡಿ ಈ ಮನೆಗೆ ಒಂದ್ ಸೊಸೆ ಬರ್ಬೇಕು ಆಗೆಲ್ಲ ಸರಿ ಹೋಗುತ್ತೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂದೆ ಮಂಗಳ ಕಾರ್ಯ ಆಗ್ಬೇಕು ಹಂಗ್ ಬಿಡ್ಸಿರ್ಬೇಕನ್ರಿ ನೀವು ನಾನು ಎಲ್ಲೆಲ್ಲ ಹೋಗ್ಬಿಟ್ಟೆ ಅಯ್ಯೋ ನಿಮ್ಮ ಕೊಡೋ ನಾನು ನಿಮ್ಗೆ ನಿಮ್ ಕಾಸ್ನ ಅಪ್ಪ ಬರ ಪಾಸ್ ಆದ್ರೆ 7 ವರ್ಷದಿಂದ ಏನೇನೋ ಕೊಡ್ತೀನಿ ಅಂದಲ್ಲ ಏನದು ಹೂ ಕಣೋ ಬೆಂಚ್ ಕಾರು ಆಡಿ ಕಾರು ಎಲ್ಲ ಬುಕ್ ಮಾಡ್ಬಿಟ್ಟಿದೆ ಕಣೋ ಆದ್ರೆ ಈ ಮನೆಗೆ ಸೊಸೆ ಬರೋವರೆಗೂ ಯಾವ ಹೊಸ ವಸ್ತು ಬರಂಗಿಲ್ವಂತೆ ಕಣೋ ಶಾಸ್ತ್ರಿಗಳು ಹೇಳಿದ್ದಾರೆ ಅಪ್ಪ ಚಿಕ್ಕ ಹುಡುಗನಿಂದ ನೀನ್ ನನಗೆ ಸೆಕೆಂಡ್ ಹ್ಯಾಂಡ್ ಸೈಕಲ್ ಕೊಡ್ಸಿಲ್ಲ ಕಾರ್ ಕೊಡ್ಸಿ ಅಂತ ನಂಬಿದ್ನಲ್ಲ ಅದನ್ನ ಹೇಳು ಏಯ್ ನೀನ್ ನನ್ಗುಟ್ಟಿದ್ಯಾ ನಿನ್ಗುಟ್ಟಿದ್ದೀನೋ 4 ಬಂಗ್ಲೆ 6 ಕಾರು 10 ಸೈಟು 12 ಕೆಜಿ ಬೆಳ್ಳಿ 20 ಕೆಜಿ ಬಂಗಾರ ಇವೆಲ್ಲ ಯಾರಿಗೋಸ್ಕರ ಅಪ್ಪನಿಗೆ ಆಸ್ತಿ ಚಿಂತೆ ಅಂದ್ರೆ ಮಗನಿಗೆ ಮಸ್ತಿ ಚಿಂತೆ ಅಂತೆ ಅಪ್ಪ ನಿಜ ಹೇಳ್ತೀನಿ ನೀನ್ ಇವ್ರ ಸವಾಸ ಬಿಡೋವರೆಗೂ ನೀನು ಉದ್ಧಾರ ಆಗಲ್ಲ ನನಗೂ ಏನು ಸಿಗಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಅವ್ನು ನನ್ನ ಮಗ ಅವ್ನು ಹೋಗುತ್ತಿರೋ ದೋಷಕ್ಕೆ ನಿಮಗೆಲ್ರಿಗೂ 4 ಬೆಳ್ಳಿ ಕೂದಲು ಮಾಡಿಸ್ಕೊಡ್ತೀನಿ ಬರ್ಕೊಳ 4 ಇವ್ರನ್ನ 2 ಸಾಕು 10 ವರ್ಕ ಆದ್ರೆ ಒಳ್ಳೆ ಹೆಣ್ಣು ಹುಡುಕೊಡಿ ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ ಲೇ ವೆಂಕಟೇಶ ಅಲ್ಲಿ ನಮ್ಮಪ್ಪ ನನಗೆ ಮದುವೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ ಅದನ್ನ ತಪ್ಸಕ್ಕೆ ಏನಾದ್ರು ಐಡಿಯಾ ಹೇಳೋ ಅಂದ್ರೆ ಎಲ್ರಿಗೂ ಪಾರ್ಟಿ ಕೊಡ್ತಿದ್ಯಲ್ಲ ಪ್ರೀತಮ್ ಒಂದು ವಿಷಯದಲ್ಲಿ ನೀನೇ ಲಕ್ಕಿ ಕಣೋ ನಿನಗೆ ಇಷ್ಟ ಇಲ್ಲ ಅಂದ್ರೆ ನಿಮ್ಮಪ್ಪ ಮದುವೆ ಮಾಡ್ಬೇಕು ಅಂತಿದ್ದಾನೆ ನಮ್ಮಪ್ಪನೂ ಇದ್ದಾನೆ ಈ ವಯಸ್ಸಲ್ಲಿ ವಿಜಯನಗರದಲ್ಲಿ ಒಂದು ಆಂಟಿನ್ ಸೆಟ್ ಮಾಡ್ಬೇಕು ಅಂತ ಓಡಾಡ್ತಾ ಇದ್ದಾನೆ ನಾನು ನಿಮ್ಮ ಮನೇಲಿ ಬೇಡಪ್ಪ ಅಟ್ಲೀಸ್ಟ್ ನಿಮ್ ಗ್ಯಾರೇಜ್ ಎಲ್ಲರೂ ಹುಟ್ಟಬಾರ್ದ ಅಂತ ಅನಿಸ್ತಾ ಇದೆ ನನಗೆ ವೆಂಕಟೇಶ ನನಗೆ ಕಷ್ಟ ನನಗೆ ಏನಾದ್ರು ಐಡಿಯಾ ಹೇಳ ಡೋಂಟ್ ವರಿ ಬಡಿ ಪ್ರತಿ ಒಂದು ಪ್ರಾಬ್ಲಮ್ಗೂ ಒಂದೊಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಮಿಸ್ಟರ್ ರಂಗಪ್ಪನಿಗಿರೋದು ಒಂದೇ ಒಂದು ವೀಕ್ನೆಸ್ ಆ ವೀಕ್ನೆಸ್ ಇಟ್ಕೊಂಡು ನಾವು ಆಟ ಆಡಿದ್ರೆ ನಿಮ್ಮಪ್ಪ ಹಳ್ಳಕ್ಕೆ ಬಿದ್ದೇ ಬೀಳ್ತಾನೆ ಬಂತು ನೋಡು ನಿನ್ನ ಪರಿಹಾರ ಕೇಂದ್ರ ನಮಸ್ಕಾರ ನಮಸ್ಕಾರ ಬನ್ನಿ ಬನ್ನಿ ಬರ್ಬೇಕಾದ್ರೆ ಅಪಘಾತ ಅಚಾತುರ್ಯ ಏನೂ ನಡೀಲಿಲ್ಲ ತಾನೆ ನಾನು ಮಡಿ ಹುಟ್ಕೊಂಡು ಬಂದ್ರೆ ಯಾವ ಗ್ರಹನೂ ನನ್ನ ಹತ್ರ ಬರೋದಿಲ್ಲ ಕಣ್ರಯ್ಯ ಶಾಸ್ತ್ರಿಗಳೇ ಇವತ್ತು ದಿನಭವಿಷ್ಯ ನೋಡೋದು ಮರ್ತ್ಬಿಟ್ಟೆ ಏನಿದೆ ನನ್ನ ಭವಿಷ್ಯದಲ್ಲಿ ಇವತ್ತು ಮಿತ್ರನಿಂದ ಪುತ್ರ ಲಾಭ ಅಂತಿದೆ ಕಣಯ್ಯ ಯಾರನ್ನೂ ನಂಬಕ್ಕಾಗತ್ತಿಲ್ಲ ಶಾಸ್ತ್ರಿಗಳೇ ಈ ಅಮೂಲ್ ಬೇಬಿ ಫೇಸ್ ನೋಡಿ ಮದುವೆ ಆಗೋ ವಯಸ್ಸೇ ಇದಕ್ಕೆ ಅದು ಅವ್ರವ್ರ ಕೆಪಾಸಿಟಿಗೆ ಬಿಟ್ಟಿದ್ದು ನನಗೂ ಅದಕ್ಕೂ ಏನಯ್ಯ ಸಂಬಂಧ ಶಾಸ್ತ್ರಿಗಳೇ ಇವರಪ್ಪ ಇವನು ಒಂದು ಹುಡುಗಿನ ಗಂಟಾಕಿ ಸಂಸಾರ ಸಾಗರದಲ್ಲಿ ನೂಕಬೇಕು ಅಂತಿದ್ದಾನೆ ಆದಷ್ಟು ಬೇಗ ಇವನನ್ನ ಬ್ಯಾಕ್ ರೋಲ್ಗೆ ಟ್ರಾನ್ಸ್ಫರ್ ಮಾಡಿ ಬ್ಯಾಕ್ ರೋಲ್ ಏನ್ ಮಾಡ್ಲಿ ಡೋಂಟ್ ವರಿ ಗೆಳೆಯ ಅಲ್ಲಿ ನಮ್ಮ ತಾತ ಕರ್ನಲ್ ತಮ್ಮಯ್ಯ ಅಂತಿದ್ದಾರೆ ಅಲ್ಲಿ ನಿನಗೆಲ್ಲ ಒಂದು ಸೆಟಪ್ ಮಾಡಿದೀನಿ ಸೆಟಪ್ ಇಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದಿನಯ್ಯ ಹೆಂಗೋದ್ರು ಅಲ್ಲಿಗೆ ಬರ್ತಾರೆ ಶಾಸ್ತ್ರಿಗಳೇ ಒಂದು ಹುಡುಗಿ ನೋಡಿದ್ವಿ ಬ್ಯಾಕ್ ರೋಲ್ ಇಲ್ಲಿ ಜಾತಕ ತುಂಬಾ ಚೆನ್ನಾಗಿ ಹೊಂದುತ್ತೆ ಹುಡುಗ ಹೋಗಿ ಹುಡುಗಿ ನೋಡ್ಕೊಂಡ್ ಬರ್ಲಿ ಅಂತ ಅವ್ರ ಅಪ್ಪನ್ ಹೇಳಿ ಆದ್ರೆ ಯಾವುದೇ ಕಾರಣಕ್ಕೂ ಅವ್ರ ಅಪ್ಪ ಮಾತ್ರ ಅಲ್ಲಿ ಹೋಗ್ಬಾರ್ದು ಸದ್ಯಕ್ಕೆ ಸೊಸೆ ನೋಡಿದ್ರೆ ನಿಮ್ ಜೀವಕ್ಕೆ ಅಪಾಯ ಅಂತ ಸುಮ್ಮನೆ ಒಂದು ರೀಲ್ ಬಿಡಿ ಅಲ್ಲಿಗೆ ನಾವು ಗೆದ್ದಂಗೆ ಅಲ್ಲಿ ಯಾವ ಹುಡುಗಿ ಇದ್ದಾಳಯ್ಯ ಕರೀನಾ ಕಪೂರ್ ಇರ್ತಾಳೆ ರೇ ಸ್ವಾಮಿ ಅದು ನಿಮ್ಗೆ ಸಂಬಂಧ ಇಲ್ದಿರೋ ವಿಷಯ ಆ ಮ್ಯಾಟರ್ ನಮಗ್ ಬಿಡ್ರಿ
ಆದ್ರೆ ಅಲ್ಲಿಂದ ವಾಪಸ್ ಬಂದ್ಮೇಲೆ ಮದ್ವೆ ಆಗ್ಲೇಬೇಕಲ್ವಾ? ಅಯ್ಯೋ 2 ವರ್ಷ ಗುರುಬಲ ಇಲ್ಲ ಅಂತ ಜಾತಕ ತಿದ್ದಿ ಸ್ವಾಮಿ ಸಾಕು. ಆ ಟೈಮ್ ಗ್ಯಾಪ್ ಅಲ್ಲಿ ನಮ್ಮ ಹುಡುಗ ಇನ್ನೊಂದು ಹುಡುಗಿ ನೋಡ್ಕತಾನೆ. ನನ್ನನ್ನೇನ್ ರಿಜಿಸ್ಟರ್ ಆಫೀಸು ಅನ್ಕೊಂಡಿದ್ದೀರೇನಯ್ಯ? ಯಾಕಾಗ ಒಪ್ಪಿಸ್ಕೋಬೇಕು. ನಮ್ಮ ಲಂಚ ಕೊಡ್ತಿದ್ದೀರಯ್ಯ ನೀನು? ಲಂಚ ಅಲ್ಲ, ದಕ್ಷಿಣೆ. ನನ್ನ ಪ್ರೊಫೆಷನ್ ಅವಮಾನ ಮಾಡ್ತಿದ್ದೀರೇನಯ್ಯ? ನಾನು ಯಾರಿಗೂ ಮೋಸ ಮಾಡೋದಿಲ್ಲ. ಅಯ್ಯೋ ಯಾರಿಗೂ ಮಾಡಬೇಡಿ ಸ್ವಾಮಿ, ಇವ್ರ ತಂದೆ ಒಬ್ರಿಗೆ ಮಾಡಿ ಸಾಕು. ಅಯ್ಯೋ ಒಲಿ ಬಾಯ್ಕ್ ತಳ್ತಾವನೆ. ಹೋಲಿ ಬಿಡಿ, ಯಾಕೋ ವರ್ಕೌಟ್ ಆಗ್ತಾ ಇಲ್ಲ. ನನ್ನ ಕವಡೆಗೂ ಕೌಳಕ್ಕೂ ಡ್ಯಾಮೇಜ್ ಆಗ್ಬಾರ್ದು ಕಣಯ್ಯ. ಡೋಂಟ್ ವರಿ ಶಾಸ್ತ್ರಿಗಳೇ, ಮೈ ಹೋನಾ. ಹಾಗಾದ್ರೆ ಬಿಡು, ನಿಮ್ಮ ಅಪ್ಪನ ತಲೆಗೆ ವಾಟಿಕಾ ಶಾಂಪು ಹಚ್ಚಿಬಿಡ್ತೀನಿ. ಯಾವ ಜನ್ಮದಲ್ಲಿ ನಮ್ಮ ತಾತ ಆಗ್ಬಿಟ್ಟಿದ್ರು. ಏನೋ ಬಕೆಟ್ ಹಿಡಿತೀಯ? ನೆಕ್ಸ್ಟ್ ಪ್ಲಾನ್ ನೋಡಿ ರಾಯ್ರೆ, ಪೂಜೆಗೆ ಜೀವಂತವಾದ ಆಮೆ ಬೇಕು, ಜೀವಂತವಾದ ಗರುಡ ಪಕ್ಷಿ ಬೇಕು, ಜೀವಂತವಾದ 2 ತಲೆ ನಾಗರ ಹಾವು ಬೇಕು, ಬಾರ ಇಲ್ಲಿ ರಾತ್ರಿ ಎಲ್ಲ ಹೋಗಿದ್ದೆ. ನಿನಗೋಸ್ಕರ 100% ವಾಸ್ತುರೇ ಮನೆ ಕಟ್ಸಿದ್ರೆ ನೀನು ಈ ವಾಸ್ತು ಇಲ್ದಿರೋ ದುರ್ಜನ್ ಮೇಲೆ ಮಲ್ಕೊತಿಲ್ಲ. ಪಾಪ ಅವ್ನು ಈಗ ತಾನೇ PUC ಪಾಸ್ ಆಗಿದ್ದಾನೆ. ಡಾಕ್ಟರ್ ಮಾಡು ಅಂತ ನಾನು, ಇಲ್ಲ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಅವನು. ಇದೇ ವಿಷಯನ ಡಿಸ್ಕಸ್ ಮಾಡ್ತಾ ರಾತ್ರಿ ತುಂಬಾ ಲೇಟ್ ಆಗೋಯ್ತು. ನಮ್ಮನೇಲೆ ಲೇ ನಂಗುಟನ ನಿಮ್ಗೆ ಇವನು ಫ್ಯೂಚರ್ ಡಿಸೈಡ್ ಮಾಡೋದು ನಾನು. ಲೇ ಶಾಸ್ತ್ರಿಗಳು ಬಂದಿದ್ದಾರೆ, ಒಳ್ಳೆ ಜಾತಕರ ಹುಡುಗಿ ನೋಡಿದ್ದಾರೆ. ನೀನು ಹೋಗಿ ನೋಡ್ಕೊಂಡ್ ಬಂದ್ಬಿಟ್ರೆ ದಾಮ್ ದುಮ್ ಅಂತ ಮದ್ವೆ ಮಾಡ್ಬಿಡ್ತೀನಿ ಕಣ. ಇಷ್ಟ ಬೇಗ ಯಾಕಪ್ಪ? ಇನ್ನೂ ಸ್ವಲ್ಪ ದಿನ ಪಬ್ಬು ಕ್ಲಬ್ ಅಂತ ಸುತ್ತಾಡ್ಕೊಂಡು ಲೇ ಈಗ ಬಿಟ್ರೆ ವಿವಾಹಕ್ಕಿನ 2 ವರ್ಷ. ಗುರುಬಲ ಇಲ್ಲಪ್ಪ. ನೀನು ಹೇಳೋ ಹಂಗೆ ಕೇಳ್ಬೇಕಣ. ಸುಮ್ಮನೆ ರೈಟ್ ಹೇಳ್ತಾ ಇರ್ಬೇಕು. ಸಕಲೇಶ್ಪುರಕ್ಕೆ ತಾನೇ ಅಂಕಲ್? ನಿಂಗೆ ಗೊತ್ತಾ? ಅಪ್ಪ ನಿನ್ ಕೈ ತೋರಿಸ್ತಲ್ಲ, ಅದಕ್ಕೂ ಸಕಲೇಶ್ಪುರ ಬ್ಯಾಕ್ರಿ ಒಳಗೆ ತಾನೇ ಹೋಗೋದು. ಓಯ್ಯೋ ಲೇ ನನ್ನ ಮಗನೇ, ನಿನ್ ಕರ್ನಾಟಕ ಮ್ಯಾಪ್ ಮೇಲೆ ಹೊಡೆದಂಗಿದ್ಯಾ ಕಣ. ನನ್ ಮಗ ಅಲ್ವಾ? ನೋಡು ಅಲ್ಲಿ ಕರ್ನಲ್ ತಮ್ಮ ಅಂತಿರ್ತಾರೆ, ಅವರು ನಿನ್ಗೆಲ್ಲ ಸೆಟಪ್ ಮಾಡ್ಕೊಡ್ತಾರೆ ಕಣಪ್ಪ. ಅವ್ರು ಯಾರು ನಿಮ್ ಪರಿಚಯದವ್ರ ಅಂಕಲ್? ಸುಮ್ಮನೆ ಶಾಸ್ತ್ರಿಗಳು ದೊಡ್ಡಪ್ಪ ಕಣ. ನಮಸ್ಕಾರ ಮಾಡ್ರು. ನಿಮ್ ರಿಲೇಟಿವ್ ಆಗ್ಬಿಟ್ರ? ಅಪ್ಪ ಹುಡುಗಿ ನೀನ್ ನೋಡಲ್ವಾ? ಮತ್ತೆ ಮಾತಾಡೋ. ಈಗ ನಾನು ಎಲ್ಲೂ ಬರಂಗಿಲ್ಲ. ಹೌದಾ? ಮನೆ ಬಿಟ್ಟು ಕದ್ಲಂಗಿಲ್ಲ, ಮದುವೆ ಶಬ್ದ ಕೇಳಂಗಿಲ್ಲ, ಸೊಸೆ ಮುಖಂತೂ ನೋಡಂಗೇ ಇಲ್ಲ. ಹಂಗ ಅಂಕಲ್? ಕಣ. ಹಾಗೇನಾದ್ರೂ ಮಾಡಿದ್ರೆ ನಿಮ್ಮಪ್ಪ ಶಿವನ್ ಪಾದ ಸೇರ್ಕೊಂಡ್ಬಿಡ್ತಾರ ಕಣಯ್ಯ. ಇಷ್ಟು ಹೇಳಿದ್ಮೇಲೆ ಶಾಸ್ತ್ರಿಗಳ ಮಾತನ್ನು ಮೀರಕ್ಕಾಗತ್ತಾ? ಅಲ್ಲೂ ನಿಮ್ ತಂದೆ ಪಾಪ ನಿನಗೋಸ್ಕರ ನಿಮ್ ತಾಯಿ ತಾಳಿನ ಕಟ್ಕೊಂಡಿದ್ದಾರೆ. ಈ ಮನೆ ಉದ್ಧಾರ ಆಗಬೇಕು ಅಂದ್ರೆ, ನಿಮ್ಮ ತಂದೆ ಆಸ್ತಿ ಇನ್ನೂ ಹೆಚ್ಚಿಗೆ ಆಗಬೇಕು ಅಂದ್ರೆ ನೀನು ಈಗಿಂದ ಈಗ ಸಕಲೇಶ್ಪುರಕ್ಕೆ ಹೋಗ್ಲೇಬೇಕು. ಏನ್ ಮಗ ನೋಡ್ತಾ ಇದ್ಯಾ? ಇಲ್ಲ ಅನ್ಬೇಡ, ಹೂ ಅನ್ನು. ಉತ್ತರ ದಿಕ್ಕಿಂದ ತಂದಿರೋ ನೀಲಿ ಬ್ಯಾಗು ಶುಭವಾಗುತ್ತೆ. ತಗೊಳಪ್ಪ ತಗೊಳ. ಹೌದು, ಒಳ್ಳೆ ಟೈಮ್ ಕಣ, ಒಳ್ಳೆ ಟೈಮ್ ಕಣ. ಹೋಗು 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 ಹೋಗು. ಕರೆದ್ರ ಅಂಕಲ್? ಇಷ್ಟು ವರ್ಷಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿರೋದು ಒಂದೇ ಕಣ. ಹೌದು, ನಿಮ್ಮ ಅಪ್ಪ ಯಾಕೋ ಇತ್ತೀಚೆಗೆ ವಿಜಯನಗರ ಕಡೆ ಸಿಕ್ಕಾಪಟ್ಟೆ ಹೋಗ್ತಾರೆ, ಯಾಕಪ್ಪ? ಅದು ನಿಮಗೂ ಗೊತ್ತಾಯ್ತಾ ಅಂಕಲ್? ಹೌದು, ನೀವ್ ಯಾಕೆ ಆ ಕಡೆ ಹೋಗ್ತಾ ಇದ್ರಿ? ನಿಮ್ಮ ಅಪ್ಪನ ಫಾಲೋ ಮಾಡ್ಕೊಂಡು ಹೋದೆ ಕಣಪ್ಪ. ಬಾಯ್ ತಾತ. ಓಕೆ ಸಂಧ್ಯಾ, ಟೇಕ್ ಕೇರ್. ಸಂಧ್ಯಾ. ಹಲೋ, ಏನ್ ಹುಡುಗಿರ್ ನೋಡಿಲ್ವಾ ಎಂದು? ಪ್ರೀತಮ್, ವೆಂಕಟೇಶ್ ಫ್ರೆಂಡ್. ಎಸ್ ತಾತ? ನೋ ತಾತ, ಕಾಲ್ ಮೀ ಅಂಕಲ್. ಯಂಗ್ ಅಂಡ್ ಎನರ್ಜೆಟಿಕ್ ವಾರ್ ಹೀರೋ ಕರ್ನಲ್ ಸಮಯ. ನೆನ್ನೆ ಬರ್ಬೇಕಾಗಿತ್ತಾನೆ. ಅದು ಕಾರ್ ಕೆಟ್ಟು ಹೋಯ್ತು. ಶಟ್ ಅಪ್. ಗಾಡಿ ಕೆಟ್ಟು ಹೋಯ್ತಂತೆ, ವಾರ್ ಬರ್ಬೇಕಾಗಿತ್ತು. ವಾರ್ ಫೀಲ್ಡ್ ನಲ್ಲಿ ಬುಲೆಟ್ ಮುಗಿದೋದ್ರೆ ಸುಮ್ಮನೆ ಕೂತ್ಕೋತಿರ್ಲಿಲ್ಲ, ಕಲ್ಲು ಹಾಕೊಂಡು ಹೊಡಿತಿದ್ದೆ. ಕಲ್ಲು ಹಾಕೊಂಡು ಹೊಡಿತಿದ್ರ? ಕ್ಯಾಂಪ್ ಲೇಟ್ ಆಗಿ ಬಂದ್ರೆ ಏನ್ ಶಿಕ್ಷೆ ಗೊತ್ತಾ? ಏನು? ರಕ್ತ ಜುಳು 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 ಅಂತ ಹರಿತಿರ್ಬೇಕು, ಅಲ್ಲಿ ತನಕ ಕ್ರಾಲಿಂಗ್ ಆನ್ ಯೋರ್ ನೀಸ್. ಐ ಸೆಡ್ ಆನ್ ಯೋರ್ ನೀಸ್. ದಟ್ಸ್ ಬೆಟರ್. ಈ ಮನೆ ರೂಲ್ಸ್ ಹೇಳ್ತೀನಿ, ಕೇಳಿಸ್ಕೊ. ಬೆಳಿಗ್ಗೆ 8 ಗಂಟೆಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ 1 ಗಂಟೆಗೆ ಲಂಚ್, ಸಾಯಂಕಾಲ 5 ಗಂಟೆಗೆ ಓನ್ಲಿ 2 ಬಿಸ್ಕೆಟ್ ಅಂಡ್ ಹಾಫ್ ಕಪ್ ಬ್ಲ್ಯಾಕ್ ಟೀ. ರಾತ್ರಿ 8 ಗಂಟೆಗೆ
ತಟ್ಟೆ ಖಾಲಿ 9 PM ಶಾರ್ಪ್ ಲೈಟ್ಸ್ ಆಫ್ ಓಕೆ ಸತ್ಯ ಸಂಧಿನ ಮುಂದೆ ಮರ್ಯಾದೆ ತೆಗಿಲಿಲ್ವಲ್ಲ. ಏನದು ಏನಿಲ್ಲ ಅಂಕಲ್. ಗೆಟ್ ಅಪ್ ಯು ಕ್ಯಾನ್ ಗೋ ಇನ್ ಎಲ್ಲೋ ಹೊರಟಿದೆ ಸವಾರಿ ಅದು ವೆಂಕಟೇಶ ಈ ಊರ್ ಬಗ್ಗೆ ತುಂಬಾ ಹೊಗಳಿದಾನೆ, ತಡ್ಕೊಳಕ್ಕಾಗ್ಲಿಲ್ಲ, ಅದಕ್ಕೆ ನೋಡಕ್ ಹೊರಟಿದ್ದೀನಿ. ಸೈಡ್ ಸೀಯಿಂಗ್. ಈಸ್ ರೈಟ್. ನಾನ್ ಬಂದ್ಮೇಲೆ ಮಳೆ ಗಿಡ ಎಲ್ಲ ಬಿದ್ದು ಮರ ಗಿಡ ಬೆಟ್ಟ ಎಲ್ಲ ಜಾಸ್ತಿ ಆಗಿತ್ತು. ಬೆಟ್ಟ ಜಾಸ್ತಿ ಆಯ್ತಾ? ಮೊನ್ನೆ ತಾನೇ ಒಂದ್ ಬಾವಿ ತೋಡ್ಸಿದ್ದೀನಿ, ದೇವಸ್ಥಾನಕ್ಕೆ 3 ಮೆಟ್ಲು ಹಾಕ್ಸಿದ್ದೀನಿ. ಬೆಂಗಳೂರು ಕಟ್ಸಿರೋ ಕೆಂಪೇಗೌಡರು ಈ ತರ ಹೇಳ್ಕೊಂಡಿರಲ್ಲ. ಕಟ್ಸಿರೋ ಒಂದ್ ಬಾವಿಗೆ ಡ್ಯಾಮ್ ಕಟ್ಸಿದ್ರೆ ಅಂತ ಹೇಳ್ತಾನಲ್ಲಪ್ಪ, ಏನ್ ರೀಲ್ ಬಿಡ್ತಾನ. ಏನದು? ಏನಿಲ್ಲ ಅಂಕಲ್, ಬರ್ತಾ ದಾರಿಯಲ್ಲಿ ನೋಡ್ನಲ್ಲ ಎಲ್ಲ ಮರಗಳು ನೆಟ್ಟಿಗೆ ನಿಂತಿದ್ವು. ಮಿಲಿಟರಿ ಅಂಕಲ್ ಉಸ್ತುವಾರಿ ತಗೊಂಡ್ಮೇಲೆ ಅದಕ್ಕೂ ಶಿಸ್ತು ಬೇಡವಾ? ಅಫ್ಕೋರ್ಸ್. ನೆಟ್ಟಿ ನಿಲ್ದೆ ಹೋದ್ರೆ ಕತ್ತರಿಸ್ಬಿಡಲ್ವಾ? ಒಂದ್ ದಿವ್ಸದಲ್ಲಿ ನೋಡಕ್ಕಾಗಲ್ಲ, ನಿಧಾನವಾಗಿ ನೋಡು. ಓಕೆ ಅಂಕಲ್. ಬೇಕಾದ್ರೆ ನನ್ ಗಾಡಿ ತಗೊಂಡೋಗು, ಇವತ್ತು ಕೂಡ ಕುದುರೆ ಓಡ್ದಂಗ್ ಓಡುತ್ತೆ, ಠಕ್ 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 ಅಂತ. ಬೇಕಾದ್ರೆ ತಗೊಂಡೋಗ್ತೀನಿ ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಗನ್ನ ಒಳ್ಳೆ ಟೀ ಸ್ಪೂನ್ ತರ ಇಟ್ಕೊಂಡ. ಹಲೋ ಲವ್ ವೆಂಕಟೇಶ, ಎಲ್ಲೋ ಕಳ್ಸಿದ್ಯಾ? ತಾತನ ಮನೆಗೆ ಕಳಿಸ್ತೀನಿ ಅಂದ್ಬಿಟ್ಟು ತಾಲಿಬಾನ್ ಅಂಟು ಕಳ್ಸಿದ್ಯಲ್ಲ, ಕಾಟ ತಡ್ಕೊಳಕ್ ಆಗ್ತಿಲ್ಲ ಇಲ್ಲಿ. ಸಾರಿ ಕಣ ಪ್ರೀತು, ನೋಡೋ ನಮ್ಮ ತಾತ ಸ್ವಲ್ಪ ಸ್ಟ್ರಿಕ್ಟು. ಚಿಕ್ಕ ವಯಸ್ಸಲ್ಲಿ ಉಡಾ ಹಿಡಿಯಕ್ಕೆ ಹೋಗ್ಬಿಟ್ಟು ಓತಿಕೆ ತಕ್ಕಚ್ಚಿಬಿಡ್ತಂತೆ, ಅವಾಗಿಂದ ಸ್ವಲ್ಪ ಹಿಂಗೆ ಅವ್ರು. ಹೌದು, ಇವಾಗ್ಲೂ ಹಂಗೆ ಅವರ ಅಥವಾ ಇವತ್ತು ನಾಳೆ ಅನ್ನಂಗವ್ರ? ಇನ್ನು 10 ವರ್ಷ ಆ ಸ್ವಾಮಿ ಅಳ್ಳಾಡಲ್ಲ. ಹಂಗಾರೆ ಇನ್ನೂ 10 ವರ್ಷ ನಾವ್ ಯಾರು ಆ ಕಡೆ ಬರಂಗೇ ಇಲ್ಲ. ಅಂದ್ರೆ ಇಲ್ಲಿಗೆ ಬಂದ್ಬಿಟ್ಟು ಎಷ್ಟು ವರ್ಷ ಆಯ್ತು ನೀವು? 15 ವರ್ಷ. ಹಾ ಹೋಗ್ರೋ, ನಮ್ಮ ತಾತ ಸ್ವಲ್ಪ ಸರಿ ಇಲ್ಲ. ಆರ್ಮಿ ಕತೆ ಹೇಳ್ತಾ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ಬಿಟ್ಟು ಗುಂಡಾಸ್ಬಿಡವ್ರಂತೆ. ಹಂಗ್ ಮಾಡಿ ಕೆಲಸದವ್ರನ್ನ ಶಿವನ್ ಪಾದ ಸೇರ್ಸ್ಬಿಟ್ಟವ್ರೆ. ಆ ಟೆನ್ಷನ್ಗೆ ನಮ್ಮ ಎಂಟೈರ್ ಫ್ಯಾಮಿಲಿ ಆ ಕಡೆ ತಲೆ ಹಾಕೋ ಮಲಗೋದಿಲ್ಲ. ಹಾ ಮೆಚ್ಕೊಂಡೆ ಕಣೋ ನಿನ್ನ. ಈ ಮುತ್ಕುನ್ ನೋಡಕ್ಕೆ ನಿಮ್ ಫ್ಯಾಮಿಲಿ ಅವ್ರು ಇಲ್ಲಿ ಬಂದಿಲ್ಲ, ಅಂಥದ್ರಲ್ಲಿ ಫ್ಯಾಮಿಲಿ ಸ್ಟಾರ್ಟ್ ಮಾಡ್ಬೇಕು ಅಂತಿರೋ ನನ್ನ ಇಲ್ಲಿ ಕಳ್ಸಿದ್ಯಲ್ಲೋ. ಪ್ರೀತಿ ಕೋಪ ಮಾಡ್ಕೊಬೇಡ ಕಣ, ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ ನೀನು, ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ. ಸರಿ, ಸೇಫ್ಟಿಗೆ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಕಳ್ಸ್ಬಿಡ್ ನಾನು. ಎಲ್ಲೋ ನೋಡಿದ್ದೀನಲ್ಲ ಹಲೋ ಪ್ರೀತಮ್, ನಾನು ಅಂಜಲಿ. ತಮಾಷೆ ಮಾಡಿದೆ, ಹುಡುಗಿರ ಹೆಸರು ನಾನ್ ಮರೆಯೋದ? ಇಲ್ಲಿ ಯಾವ ಮದ್ವೆಗೆ ಬಂದಿದ್ದೀರಾ? ಅಯ್ಯೋ, ಅದ್ರ ಬಗ್ಗೆ ಮಾತ್ರ ಮಾತಾಡಬೇಡಿ. ಇನ್ಮೇಲೆ ನಾನು ನನ್ನ ರಿಲೇಟಿವ್ಸ್ ಮದುವೆಗೆ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಒಳ್ಳೆ ಪಾಠ ಕಲ್ತಿದ್ದೀನಿ. ಅದ್ ಸರಿ, ಈ ಊರಲ್ಲಿ ಏನ್ ಮಾಡ್ತಿದ್ದೀರಾ? ಸದ್ಯಕ್ಕೆ ನಿಮ್ ಮನೆ ಕಾಫಿ ಕುಡಿಯಕ್ ಬರ್ತಾ ಇದ್ದೀನಿ. ನಾನ್ ಯಾವಾಗ ಕರ್ದೆ? ಮನ್ಸಲ್ಲಿ ಕರಿಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ನಿಮ್ಗೆ ಸಂಕೋಚ ಜಾಸ್ತಿ ಅಲ್ವಾ? ಕರೆದ್ರೆ ಇವ್ರು ಬರ್ತಾರೋ ಇಲ್ಲೋ ಅನ್ನೋ ಡೌಟ್ ಇರುತ್ತೆ, ಅದಕ್ಕೆ ನಾನೇ ಬರ್ತೀನಿ ಅಂತ ಹೇಳಿದೆ. ಹಲೋ, ಸಾರಿ, ನಿಮ್ಮನ್ನ ಬಸ್ ಸ್ಟಾಪ್ ಇಂದ ನೋಡ್ತಾನೆ ಇದ್ದೀನಿ. ಕಾಫಿಲೇ ಮುಗಿಸೋದಾಗಿದ್ರೆ ಕರಿಬೋದಾಗಿತ್ತು. ಮಾತೆತ್ತಿದ್ರೆ ಲವ್ ಗಿವು ಅಂತ ಶುರು ಮಾಡ್ತೀರಾ. ನಿಮ್ ಬುದ್ಧಿ ಗೊತ್ತಾದ್ಮೇಲೂ ಕಾಫಿ ಕರಿತೀನಾ? ಲವ್ವಾ? ಕಾಫಿ ಕುಡಿದ್ರೆ ಲವ್ ಆಗಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೌದು, ಮೊದ್ಲು ಕಾಫಿ ಅಂತೀರಾ, ಆಮೇಲೆ ಊಟ ಅಂತೀರಾ. ಕಡೆ ಕತ್ಲಾಗೋಯ್ತು, ಭಯ ಆಗುತ್ತೆ, ಈ ಊರ್ ಹೊಸ್ದು, ರೋಡ್ ಗೊತ್ತಿಲ್ಲ, ನಿಮ್ಮನೇಲಿ ಮಲಗ್ಬೋದಾ ಅಂತ ಶುರು ಮಾಡ್ತೀರಾ. ನೀವ್ ಹೇಳಿದ್ ಕರೆಕ್ಟೇ. ಹಾ, ನಾನು ಆ ಥರ ಹುಡುಗನೇ, ಆದ್ರೆ ನಿಮ್ಮ ಜೊತೆ ನೋ ಚಾನ್ಸ್. ಅಲ್ಲ, ನಿಮ್ಮನ್ನ ನೀವು ಏನಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಮನ್ಸಲ್ಲಿ ಈ ಹ್ಯಾಂಡ್ಸಮ್ ಹುಡುಗನ್ ನೋಡಿ ಆ ಥರ ಏನಾದ್ರೂ ಭಾವನೆಗಳು ಬಂದ್ರೆ ಪ್ಲೀಸ್ ತೆಗೆದು ಹಾಕ್ಬಿಡಿ. ಹೌದು, ನಿಮ್ಮನ್ನ ಯಾವ ಕಡೆ? ಈ ಕಡೆನಾ ಈ ಕಡೆನಾ? ಈ ಕಡೆನೇ. ಅಂಜಲಿ ಅವರೇ, ನಿಮ್ಗೆ ಯಾಕೆ ಈ ಲವ್ ಮಾಡೋರ್ ಕಂಡ್ರಾಗಲ್ಲ? ಲವ್ ಮಾಡೋರ್ ಮಾತ್ರ ಅಲ್ಲ, ನನ್ಗೆ ಆ ಪದ ಕೇಳಿದ್ರು ಆಗಲ್ಲ. ನನಗೂ ಅಷ್ಟೇ. ಈ ಕಮಿಟ್ಮೆಂಟು, ಲವ್ ಇದೆಲ್ಲ ಹಿಂಸೆಪ್ಪ. ಆಹಾ, ಈ ಊರಿಗೆ ಬಂದು ಸಂಧ್ಯಾ ನೋಡಿದ್ಮೇಲೆ ಅವಳನ್ನ ಲವ್ ಮಾಡಿ ಮದುವೆ ಆಗಿ ಇಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಾನು. ಓ, ಸಂಧ್ಯಾ ಯಾರು ಅಂತನಾ? ಅದೇ ಮದುವೆ ಮನೇಲಿ ಸಿಕ್ಕಿದ್ಲಲ್ಲ ಆ ಹುಡುಗಿ, ನಮ್ ಕ್ಯಾಟಗರಿ. ರೀ, ಈಗ ತಾನೇ ಹೇಳಿದ್ರಲ್ರಿ ಲವ್ ಕಮಿಟ್ಮೆಂಟ್ ಎಲ್ಲ ದೊಡ್ಡ ಹಿಂಸೆ ಅಂತ. ನಂಬಿಟ್ರಾ? ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಬರೀ ಹುಡುಗಿರ ಹಿಂದೆ ಸುತ್ತೋದೇ ಕೆಲ್ಸನಾ? ಆಕ್ಚುಲಿ ನಾನು ಹುಡುಗಿರಿಂದ ಸುತ್ತಲ್ಲ, ಹುಡುಗಿರೇ ನನ್ನಿಂದ ಸುತ್ತಾರೆ. ಈಗ ನೋಡಿ, ಸುಮ್ಮನೆ ನಿಮ್ ಕಾಫಿ ಕುಡಿಯೋಕೆ ಕರ್ಕೊಂಡು ಹೋಗಿ ಅಂದೆ, ನೀವು ಕರ್ಕೊಂಡು ಹೋಗ್ತಿದ್ದೀರಾ? ಎಲ್ಲಿದೆ ನಿಮ್ಮ ಮನೆ? ಅಬ್ಬಬ್ಬಬ್ಬಬ್ಬ, ಏನ್ ಇಷ್ಟು ದೊಡ್ಡ ಮನೆ? ನೀವು ಒಬ್ರೇನ ಇರೋದು? ಒಳ್ಳೆ ಟೈಟಾನಿಕ್ ಶಿಪ್ ತರ ಇದೆ. ಮುಂಚೆ ಅಮ್ಮನೂ ಇದ್ಲು, ಅವಳು ಹೋದ್ಮೇಲೆ ನಾನು ಒಬ್ಳೇ ಇದ್ದೀನಿ. ಇನ್ ಮುಂದೆ ಇಲ್ಲಿ ನಾನು ಇರಲ್ಲ, ಅದಕ್ಕೆ ಈ ಮನೇನ ಸೇಲ್ ಮಾಡಿ ಹೋಗ್ತಾ ಇದ್ದೀನಿ. ಕಾಫಿ ಕೊಡ್ತೀನಿ ಅಂತ ಕರ್ಕೊಂಬಂದು ಕಥೆ ಹೇಳ್ತಿದ್ದೀರಾ? ಓ, ಐ ಆಮ್ ಸಾರಿ, ತರ್ತೀನಿ. ಹಾಯ್. ಇಲ್ಲಿಗೂ ಬಂದ್ರಾ? ಅದು
ಅಂಜಲಿ ಅವರೇ, ನನ್ನಿಂದ ಒಂದು ತಪ್ಪಾಗ್ಬಿಟ್ಟಿದೆ. ಈಗ ನೀವೇ ಕಾಪಾಡಬೇಕು. ಏನ್ರಿ ನಿಮ್ ಗೋಳು? ಅದು ಸಂಧಿನ ಇಂಪ್ರೆಸ್ ಮಾಡೋ ಮೂಡಲ್ಲಿ ನಿಮ್ಗೊಬ್ಬ ಬಾಯ್ ಫ್ರೆಂಡ್ ಇದ್ದ, ಮದುವೆ ಟೈಮಲ್ಲಿ ಕೈ ಕೊಟ್ಟು ಓಡೋಗ್ಬಿಟ್ಟ ಅಂತ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ನಿಮ್ ಪ್ರಾಬ್ಲಮ್ಗೆ ನನ್ನ ಹೆಸರು ಯಾಕ್ರಿ ಮಿಸ್ಯೂಸ್ ಮಾಡ್ತಿದ್ದೀರಾ? ನಾನೆಲ್ಲಿ ಮಿಸ್ಯೂಸ್ ಮಾಡಿದೆ? ನೀವು ಜೀಪಲ್ಲಿ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ರು ಅಷ್ಟೇ ಸೈಲೆಂಟಾಗಿ ಹೊರಟೋದ್ರಿ. ಆಮೇಲೆ ಸಂಧ್ಯಾ ಕೇಳಿದ್ರು ಅವ್ರು ಯಾಕೆ ಅಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅಂತ. ನಾನು ಅದಕ್ಕೆ ಸುಮ್ಮನೆ ಇರ್ಲಿ ಅಂತ ಒಂದು ಕತೆ ಬಿಟ್ಟೆ. ಅವ್ರು ನಂಬಿಡೋದ? ಈಗ ಏನ್ರಿ ಮಾಡೋದು ನಾವು? ನನ್ನನ್ನ ಯಾಕ್ರಿ ಸೇರಿಸ್ತಾ ಇದ್ದೀರಾ? ಈ ಊರಲ್ಲಿ ನಿಮ್ಮನ್ನು ಬಿಟ್ರೆ ನನ್ನವರು ಅಂತ ನನಗೆ ಯಾರಿದ್ದಾರೆ? ಕಾರ್ ಕೆಟ್ಟೋದಾಗ ಡ್ರಾಪ್ ಕೊಟ್ರಿ, ಜೋಳ ತಿನ್ಸಿದ್ರಿ, ಮದುವೆ ಮನೆಗೆ ಒಟ್ಟಿಗೆ ಹೋದ್ವಿ, ಮನೆ ಕರ್ಕೊಂಡೋಗಿ ಎಷ್ಟು ಒಳ್ಳೆ ಕಾಫಿ ಕೊಟ್ರಿ. ಇಷ್ಟೆಲ್ಲ ಆದ್ಮೇಲೆ ನಾನೇನೇ ಹೇಳಿದ್ರು ನೀವು ಬೈಯಲ್ಲ ಅಂತ ಹೇಳ್ಬಿಟ್ಟೆ. ಈಗ ಪ್ಲೀಸ್ ನೀವೇ ಹೆಲ್ಪ್ ಮಾಡಬೇಕು. ಈಗ ನಾನು ಏನ್ ಮಾಡ್ಬೇಕು? ಸಂಧ್ಯಾ ನಾನು ಒಂದಾಗಬೇಕು ಅಂದ್ರೆ ಅದ್ ನಿಮ್ಮಿಂದ ಮಾತ್ರ ಸಾಧ್ಯ. ಅಷ್ಟು ದೊಡ್ಡ ಹೆಲ್ಪ್ ಏನು ಇಲ್ಲ. ಸಂಧ್ಯಾ ಸಿಕ್ತಾಗೆಲ್ಲ ಈಗ ಹ್ಯಾಕ್ ಸೈಲೆಂಟ್ ಆಗಿದ್ದೀರೋ ಹಾಗೆ ಇದ್ಬಿಡಿ. ಮಿಕ್ಕಿದೆಲ್ಲ ನಾನು ಮೇಂಟೈನ್ ಮಾಡ್ತೀನಿ. ಪ್ಲೀಸ್ 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 ಪ್ಲೀಸ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆ ಸೈಲೆಂಟ್ ಆಗಿರೋದ್ರ ಜೊತೆಲಿ ಒಂದೆರಡು ಹನಿ ಕಣ್ಣೀರು. ಆದ್ರೆ ಆದ್ರೆ ಸ್ಟಾಪ್ ಮಾಡಪ್ಪ. ಪ್ರೀತಮ್, ಬೇಗ ಜೀಪ್ ಹತ್ತಿ. ಎಲ್ಲಿಗೆ? ಅಂಜಲಿ ಮನೆಗೆ. ಯಾಕೆ? ಅಯ್ಯೋ, ಅಂಜಲಿ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕೋ ಬೇಡವೋ? ಅಂಜಲಿ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ನಾನೇನೇನು ಅನ್ಕೊಂಡೆ. ಬನ್ನಿ 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 ಬನ್ನಿ. ಪ್ರೀತಮ್, ಹಿಂದ್ಗಡೆ ಏನೋ ಇಟ್ಟಿದ್ದೀನಿ, ಅದನ್ನ ತಂದ್ಬಿಟ್ಟು ಫ್ರಂಟಲ್ಲಿ ಕಟ್ಬಿಡಿ. ಓಕೆ ಓಕೆ ಓಕೆ. ನೀವೇನು ಹೇಳಿದ್ರು ಕಟ್ತೀನಿ ನಾನು. ಡೋಂಟ್ ವರಿ. ಬೇಗ ಬೇಗ ತಂದ್ಬಿಡಿ. ಬೇಗ. ತರ್ತೀನಿ. ಪ್ರೀತಮ್ ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ ಅಂಜಲಿ. ಈ ಲೈಫೇ ಹೀಗೆ, ನಾವ್ ಅನ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಅಂಜಲಿ, ಒಂದ್ ಹೆಣ್ಣಾಗಿ ನಿಮ್ ನೋವು ನನಗೂ ಅರ್ಥ ಆಗತ್ತೆ. ಅದೇ ಯೋಚನೆಯಲ್ಲಿ ಮುಂದಿನ ಭವಿಷ್ಯಕ್ಕೆ ಕಲ್ ಹಾಕೋಬಾರ್ದು. ಆ ಘಟನೆನ ಮರೆಯೋಕೆ, ಅದರಿಂದ ಆಚೆ ಬರೋಕೆ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ಮರ್ಸೋಕೆ ಒಳ್ಳೆ ಫ್ರೆಂಡ್ ಪ್ರೀತಮ್ ಇದ್ದಾರೆ. ಈಗ ನಾನ್ ಬೇರೆ ಸೇರ್ಕೊಂಡಿದ್ದೀನಿ. ಮತ್ತೆ ಹಳೆ ಅಂಜಲಿ ಹಾಗೆ ಆಗ್ತೀರಾ ಅಂತ ಕಾನ್ಫಿಡೆನ್ಸ್ ನನಗಿದೆ. ಓ, ಬನ್ನಿ ಅಂಜಲಿ. ಓಯ್ ಯಾ. ಸಂಧ್ಯಾ ಅವರೇ, ಕಟ್ಟಿರೋದು ಕರೆಕ್ಟ್ ಇದೆಯಾ ನೋಡಿ. ಅಂಜಲಿ, ಆ ಓದಿಕೆತನ ಹೆಸರೇನು? ಅವನ ಹೆಸರು ಹೇಳಕ್ಕೂ ಹೇಟ್ ಮಾಡ್ತೀರಾ ಅಲ್ವಾ? ಪ್ರೀತಮ್, ನೀವಾದ್ರೂ ಅವನ ಹೆಸರು ಹೇಳಿ. ವೆಂಕಟೇಶ್. ಹಾ, ವೆಂಕಟೇಶ್. 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 ಅಂಜಲಿ, ಈ ರೀತಿ ನೋವಾದಾಗ ಕೋಪನ್ ಹೊರಗೆ ಹಾಕಿದ್ರೆ ನಾರ್ಮಲ್ ಆಗ್ತಾರೆ ಅಂತ ಒಂದ್ ಬುಕ್ ನಲ್ಲಿ ಓದಿದ್ದೆ. ಈ ಬ್ಯಾಗ್ ನ ವೆಂಕಟೇಶ್ ಅನ್ಕೊಂಡು ಹೊಡೀರಿ. ವಾವ್, ಒಂದ್ ದಿನದಲ್ಲಿ ಎಷ್ಟು ಸ್ಟಡಿ ಮಾಡಿದೀರಾ ಸಂಧ್ಯಾ ಅವ್ರೆ. ಇಷ್ಟು ವರ್ಷ ಜೊತೆಲಿದ್ದು ನನಗೆ ಈ ಪ್ಲಾನೇ ಹೊಳೆದಿಲ್ಲ. ಹೊಡಿರಿ. ಸೂಪರ್. ನೋಡಿ, ಇನ್ನು ನಿಮ್ ಮನ್ಸಲ್ಲಿ ಅವ್ನು ಉಳಿದಿದ್ದಾನೆ ಅನ್ನೋಕೆ ನೀವ್ ಹಿಂಗ್ ಹೊಡಿತಿರೋದೇ ಸಾಕ್ಷಿ. ಕರೆಕ್ಟ್. ಹಿಂಗಲ್ಲ ಹೊಡಿಯೋದು, ನಾನ್ ತೋರಿಸ್ತೀನಿ ನೋಡಿ. ವೆಂಕಟೇಶ್, ನೀನ್ ಬಿಡಲ್ಲ. ವೆಂಕಟೇಶ್, ಮಾಡ್ತೀನಿ ನೋಡು. ದಿನ 1 ಅವರ್ ಹೀಗೆ ಹೊಡಿತಾ ಇದ್ರೆ ವೆಂಕಟೇಶ್ ಅನ್ನೋ ಕ್ರಿಮಿನ ಹೇಟ್ ಮಾಡ್ತಾ ಬರ್ತೀನಿ. ಪ್ರೀತಮ್, ನೀವು ತೋರಿಸಿ. ಸ್ವಲ್ಪ ಈ ಕಡೆ ಬಂದು ತೋರಿಸ್ತೀನಿ. ನಿಮ್ ಮೋಸ ಮಾಡ್ದಲ್ಲ ಅದೇ ವೆಂಕಟೇಶ್ ಇದು. ನೋಡಿ, ಕೋಪ ಬರ್ತಿದೆ ಅವನ ಹೆಸರು ಹೇಳಿದ ತಕ್ಷಣ. ಈಗ ನಾನು ತೋರಿಸ್ತೀನಿ ಹೇಗೆ ಅಂತ. ಈ ಕೈ ಹಿಡ್ಕೊಂಡು ವೆಂಕಟೇಶ್ ಐ ಹೇಟ್ ಯು, ವೆಂಕಟೇಶ್ ಐ ಹೇಟ್ ಯು, ಈ ತರ ಹೊಡಿರಿ. ಈ ತರ ಹೊಡೆದ್ರೆ 1 ವಾರದಲ್ಲಿ ಆ ವೆಂಕಟೇಶ್ ಅನ್ನೋನು ನಿಮ್ ಮನಸ್ಸಿಂದ ಹೊರಟೋಗ್ತಾನೆ ಅಲ್ವಾ ಸಂಧ್ಯಾ ಅವರೇ? ಕರೆಕ್ಟ್. ಹೊಡಿರಿ ಹೊಡಿರಿ. ಕಮಾನ್ ಕಮಾನ್. ನಾವು ಇಲ್ಲಿದ್ರೆ ಪಾಪ ಅವ್ರಿಗೆ ಸಂಕೋಚ ಅನ್ಸುತ್ತೆ. ಬನ್ನಿ, ಅವ್ರು ಹೊಡಿತಾ ಇರಲಿ, ನಾವು ಆ ಕಡೆ ಹೋಗೋಣ. ಯು ನೋ ವಾಟ್, ನೆನ್ನೆ ವೆಂಕಟೇಶ್ ನಾನು ಫೋನ್ ಮಾಡ್ಬಿಟ್ಟು ಕಿವಿಲ್ ರಕ್ತ ಬರಬೇಕು ಹಾಗೆ ಶಂಕ ಓದಿದ್ದೀನಿ ಗೊತ್ತಾ? ನಾನು ಒಂದ್ಸಲ ಬೈತೀನಿ, ಫೋನ್ ಮಾಡಿ. ಅದು ನನ್ನ ಮೊಬೈಲ್ ಮಾಡಿದ್ರೆ ಅವ್ನು ರಿಸೀವ್ ಮಾಡಲ್ಲ. ನಂಬರ್ ಕೊಡಿ. ನೀವು ಅವ್ನಿಗೆ ಬೈಲೇಬೇಕಾ? ಇವನು ಒಂದು ಇನ್ ಇಯರ್ 2002 ಶೇಷಾದ್ರಿಪುರಂ ಕಾಲೇಜಲ್ಲಿ ದಿ ಬೆಸ್ಟ್ ಡೀಸೆಂಟ್ ಸ್ಟೂಡೆಂಟ್ ಆಫ್ ದಿ ಇಯರ್ ಅವಾರ್ಡ್ ನನಗೆ ಬಂದಿದ್ದು. ಆ ಅವಾರ್ಡ್ ಇನ್ನೂ ಇಟ್ಕೊಂಡಿದ್ದೀನಿ ಮನೆಯಲ್ಲಿ. ಯಾವ್ದು ಬೈ ಹೊಸ ನಂಬರು? ಹಲೋ ವೆಂಕಟೇಶನ? ವಾವ್, ನಿಮ್ ವಾಯ್ಸ್ ಎಷ್ಟು ಸ್ವೀಟ್ ಆಗಿದೆ. ಹುಡುಗಿರ್ ವಾಯ್ಸ್ ಅಂದ್ರೆ ಸ್ವೀಟ್ ಆಗೇ ಇರುತ್ತೆ. ನೀನು ಶೇಷಾದ್ರಿಪುರಂ ಕಾಲೇಜ್ ತಾನೇ ಓದಿದ್ದು?
ಎಕ್ಸಾಕ್ಟ್ಲಿ. ಹೌದು, ಇಷ್ಟೊಂದು ಡೀಟೇಲ್ಸ್ ನಿಮ್ಗೆ ಗೊತ್ತು? ಹಾ ಅದು ಗೊತ್ತು. ಅಂಜಲಿ ಅನ್ನೋ ಹುಡುಗಿ ಬಾಳ್ನ ಹಾಳ್ ಮಾಡಿದ್ದು ಗೊತ್ತು. ಹಲೋ ಹಲೋ ಹಲೋ, ಯಾರ್ರೀ ಅದು ಅಂಜಲಿ? ಎದುರ್ಗಿದ್ದಿದ್ರೆ ನಿನ್ ಚರ್ಮ ಸುಲ್ದು ನನ್ ಚಪ್ಲಿ ಮಾಡ್ಕೋತಿದ್ದೆ. ಏನ್ರಿ ಮಾತಾಡ್ತಿದ್ದೀರಾ ನೀವು? ಯು ಲೋಫರ್, ಏನ್ ಅನ್ಕೊಂಡಿದ್ಯೋ? ಒಂದ್ ನಿಮಿಷ, ಎಕ್ಸ್ಕ್ಯೂಸ್ ಮೀ, IST ಕಾಲು ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಆಮೇಲೆ ಬಂದ್ ಸಿಗ್ತೀನಿ. ಹಲೋ ರಾಜಾ, ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋದ್ ಕಲಿ, ಇಲ್ಲಾಂದ್ರೆ ಕೈ ಕಾಲ್ ಮುರ್ದಾಕ್ಬಿಡ್ತೀನಿ. ಬಾಯ್. ಹಲೋ ಹಲೋ ಮಿಸ್ಟರ್, ಹಲೋ. ಯಾರು? ಅವ್ನ್ ಭಯ ಆಗ್ಲಿ ಅಂತ ರಫ್ ಆಗಿ ಬೈದಿದ್ದೀನಿ, ತಗೊಳ್ಳಿ. ಎಕ್ಸ್ಕ್ಯೂಸ್ ಮೀ. ಹಲೋ ಪ್ರೀತು. ಏನೋ ವೆಂಕಟೇಶ, ಇವತ್ ನೆನಪಾದ್ನ ನಾನು ನಿನ್ಗೆ? ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಾಗ ಫ್ರೆಂಡ್ಸ್ ತಾನೇನು ನೆನಪಾಗೋದು. ಹೌದು, ನಮ್ಮ ಕಾಲೇಜಲ್ಲಿ ಅಂಜಲಿ ಅಂತ ಯಾರು ಹುಡುಗಿ ಇದ್ಲಾ? ಅಂಜಲಿ ಅಂತನ? ಆ ಹೆಸರಲ್ಲಿ ಯಾರು ಇರ್ಲಿಲ್ವಲ್ಲ, ಯಾಕೆ? ಮತ್ತೆ ನಾನು ಯಾವ ಅಂಜಲಿ ಬಾಳ ಹಾಳು ಮಾಡಿದ್ದೀನೋ? ಯಾಕೋ ಏನೇನೋ ಮಾತಾಡ್ತಿದ್ಯಾ? ಯಾರೋ ಗೊತ್ತಿಲ್ಲ ಗುರುವೆ, ಈಗಷ್ಟೇ ಫೋನ್ ಮಾಡ್ಬಿಟ್ಟು ಅಂಜಲಿ 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 ಅಂತ ಎಕ್ಕ ಮಕ್ಕ ಉಗಿದ್ಬಿಟ್ಲು ಕಣ. ರಾಂಗ್ ನಂಬರ್ ಅಂತ ಹೇಳ್ಬೇಕಿತ್ತು. ನಾನು ಹೇಳ್ದೆ, ಆದ್ರೂ ನನ್ನ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾವಳೆ. ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಹೇಳ್ತಿದ್ದಾಳ. ಯಾವ ಲೋಫರ್ ಕೊಟ್ಟಿರ್ಬೇಕು? ಯಾವ ನನ್ನ ಮಗ ಫಿಟ್ಟಿಂಗ್ ಇಟ್ಟೋನ ಗೊತ್ತಿಲ್ಲ. ಆ ನನ್ನ ಮಗ ಎದುರುಗಡೆ ಬರ್ಲಿ, ಚರ್ಮ ಚರ್ಮ ಸುಲಿತೀನಿ ಲೋಫರ್. ನೀನೇನು ಯೋಚನೆ ಮಾಡ್ಬೇಡ, ಆ ನಂಬರ್ ನನಗೆ ಮೆಸೇಜ್ ಮಾಡು, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಓಕೆ, ಆಯ್ತಪ್ಪ. ಬಾಯ್ 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 ಬಾಯ್. ಪ್ರೀತು ಎಲ್ಲಿದ್ನೋ ಏನೋ, ನನ್ನ ಟೆನ್ಷನ್ ಎಲ್ಲ ಅವನ ಮೇಲೆ. ವೆಂಕಟೇಶ್? ಇಟ್ ವಾಸ್ ಎ ಕಾಲ್ ಫ್ರಮ್ ಕ್ಯಾಲಿಫೋರ್ನಿಯಾ, ಏನೋ. ಅಂಜಲಿ ಆಂಟಿ ಹ್ಯಾಡ್ ಕಾಲ್ಡ್. ಪ್ರೀತಮ್, ಆ? ನಾನೊಂದ್ ಮಾತು ಹೇಳ. ಹೇಳಿ. ಇಲ್ಲಿವರೆಗೂ ನಾನು ಯಾವ ಹುಡುಗರ್ನು ಹತ್ರ ಸೇರಿಸ್ತಿರ್ಲಿಲ್ಲ, ಆದ್ರೆ ನಿಮ್ಮನ್ನ ನೋಡಿದ್ರೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ಸುತ್ತೆ. ತುಂಬಾ ಹೋಗ್ಲುಬೇಡಿ, ಸಂಕೋಚ ಆಗುತ್ತೆ. ಎಷ್ಟೋ ಹುಡುಗರು ಹುಡುಗಿರ್ನ ಪಟಾಯಿಸಕ್ಕೆ ಏನೇನೋ ಆಟ ಆಡ್ತಾರೆ. ಸುಳ್ಳು ಹೇಳೋದು, ನಾಟಕ ಮಾಡೋದು, ಫ್ಲರ್ಟ್ ಮಾಡೋದು. ನನಗೂ ಅಷ್ಟೇ, ಈ ಸುಳ್ಳು ಹೇಳೋರು, ನಾಟಕ ಮಾಡೋರು, ಫ್ಲರ್ಟ್ ಮಾಡೋರ್ನ ಕಂಡ್ರಾಗಲ್ಲ. ನಿಮ್ಮನ್ನ ನೋಡಿದ್ಮೇಲೆ ಹುಡುಗರಲ್ಲೂ ಒಳ್ಳೆಯವ್ರು ಇರ್ತಾರೆ ಅಂತ ಗೊತ್ತಾಯ್ತು. ಸೋ ನೈಸ್. Never ever